ಎಲ್ಲ ಮನೆಯ ಹೊರಗಡೆ ನಿಂತಿದ್ದೆ. ಹೇಳಿದ ಮೇಧಾವಿಯು ನಡೆದರು ತಿಳಿದ ತೊಡಗಿ ಮುದದಿ ಕಠಿಣವಾದ ಮನೆಯಲ್ಲಿ ತಪಸ್ಸನ್ನು ಆಚರಿಸುವ ನಿಮಗೆ ನನ್ನ ಪ್ರಣಾಮಗಳು. ಮಾದಪ್ಪ ಅಂತ ಹೇಳಿದ್ರೆ ಒಂದು ವರ್ಗದ ದೇವರು ಪುಣ್ಯಾತ್ಮ. ಮನೆ ಮಾದಪ್ಪ. ನಾನು ಮಹೋದಯ. ಮಹೋದಯರಿಗೆ ನನ್ನ ಪ್ರಣಾಮಗಳು. ಬಾಲ ಕುಮಾರ ನಿನ್ನನ್ನು ನೋಡಿದಂತೆ ನನಗಾಗುವುದು. ನಾನು ಹಾಗೆ ಯಾರಿಗೂ ಸಿಗುದಿಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು. ಬಂದ ಪುಟ್ಟ ಹೋದ ಪುಟ್ಟ ಮತ್ತೆ ಹುಡುಕಿದ್ರೆ ನಾನು ಸಿಗುದಿಲ್ಲ. ನಾನು ಕೂಡ ಹಾಗೆ. ಯಾರಾದ್ರೂ ಕರ್ಕೊಂಡು ಹೋಗುವ ವ್ಯವಸ್ಥೆ ಇದ್ರೆ ಮತ್ತೆ ನಿಲ್ಲುದೇ ಇಲ್ಲ. ಇಲ್ಲದಿದ್ರೆ ಇರ್ತೇನೆ ಮುಖವಷ್ಟು ಸರಿ ಆಯ್ತು. ನನ್ನ ದೇಹದಲ್ಲಿ ನೆರಿಗೆ ಬಿದ್ದಿದ ಹಾಗಲ್ಲ. ಇಷ್ಟರವರೆಗೆ ಕಂಡವ ನಾನಲ್ಲ. ನಾನು ಹಾಗೆ ಇದ್ದೀನಿ. ಯಾರಿಗೂ ಸಿಕ್ಕುವನು ನಾನಲ್ಲ. ಎತ್ತನಿಂಗ ಚೈಂಗ ಈಗ ಹೂ ಬಿಡಿದಷ್ಟೇ ಸರಿಗೆ ಬೀಜ ಕೊಯ್ದು ಎಲ್ಲಿಂದ ಎತ್ತನಿಂದ ಚೈಂಬಿದಯಂಗ ರೈತಂದೆ ನೈತಂದಲ್ಲ ಐತಂದೆ. ಕಾರ್ಯಕ್ಕೆ ಬಂದೆ. ನಿಮ್ಮ ಕಾರ್ಯಕ್ಕಾಗಿ ಬಂದೆ. ಕಾರ್ಯಾರ್ಥಿಯಾಗಿ ಬಂದೆ. ಎರಡನ್ನೂ ಸೇರಿಸಿ ಬಂದೆ. ಉಸಿರು ಬಾಲ ಉಸಿರು ಬಾಲ ಉಸಿರು ಬಾಲ. ನೀವು ಕೇಳುವಂತರಾಗಿ ಬೇರೆ ಮಹಾಜ್ಞಾನಿಗಳು ತಪಸ್ಸುಗಳಂತ ವಿಶ್ವಾಮಿತ್ರರು ಮಹಾತ್ಮರ ಒಂದು ಯಾಗವನ್ನು ಕೈಗೊಂಡಿದ್ದಾರೆ. ಶಾಪಗ್ರಸ್ತರಾದಂತಹ ಅಯೋಧ್ಯೆಯ ಅರಸ ಸತ್ಯವ್ರತನನ್ನು ಸ್ವರ್ಗ ಕಳಿಸುವಂತ ಮಹತ್ವರವಾದಂತಹ ಯಾಗಕ್ಕೆ ತಾವು ಸಕ್ರಿಯ ಬಂದು ಭಾಗವಹಿಸಿ ಆ ಸಭೆಯಲ್ಲಿ ತಾವು ಚಂದಗಾಣಿಸಬೇಕು. ತಮ್ಮ ವಿದ್ಯುತ್ತನ್ನು ಪ್ರಕಟಿಸುವ ಅವಕಾಶವನ್ನು ಮಾಡಿಕೊಡ್ತಾರೆ. ದಯವಿಟ್ಟು ತಾವು ಬರಬೇಕಂದ್ರೆ ತಮ್ಮಲ್ಲಿ ಕಳಗಲಿ. ಮಂಡಲ ಯಾಗದ ಹವಿದಿವರುಂಡಲು ಒಬ್ಬರಲ್ಲ. ಪ್ರತಿ ಮಂಡಲ ಭೂಸುರ ವೈಯರು ಖಂಡಿತ ಒಬ್ಬರಲ್ಲ. ಚಿರ ಸಮುದ್ರದಿಗಾಗಿಯೂ ಮುಳುಗಲು ಬೆಳ್ಳಗಲ್ಲ. ಮಿಥ್ಯಾಚಾರಗದಿದಗಿಗೆ ದೊರೆ ಸ್ವರ್ಗಕ್ಕೇರಲು ಸಾಧ್ಯವಿಲ್ಲ. ವೈಶಾಖ ಮಾಸದಲ್ಲಿ ನೀರು ಹಾಕಲಿ ಒಣಗಿರುವಾಗ ಸಪೂರವಾದ ಬಸಳೆ ದಂಟೆ ನಿಂತಿರುವ ತಮ್ಮ ಕಾಲ್ವರಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಹಾಕುತ್ತಾ ಹೋಗುವಾಗ ನಿಮ್ಮ ಎಲ್ಲಿ ಮಾಂಸಖಂಡಗಳು ಉಡಿ ಬೀಸಲೋ ಎಂದು ಸೋದರಿದ ಹಿಡಿಯಲು ಕಾಕರಿಸಿದೆ. ಕುಮಾರ ಅದರ ಬಗ್ಗೆ ನೀನು ಹೆಚ್ಚು ನಿರೀಕ್ಷೆಯನ್ನು ಮಾಡಬೇಡ. ಅದು ಬೀಳುವುದಿದ್ರೆ ಒಂದು 5-6 ವರ್ಷಗಳ ಹಿಂದೆಯೇ ಬೀಳಬೇಕಿತ್ತು. ಹೌದಾ? ಆಗಲೇ ಬೀಳಲಿಲ್ಲ. ಇನ್ನು ಸದ್ಯಕ್ಕೆ ಬೀಳಲಿಕ್ಕಿಲ್ಲ. ಹಾಗಾದ್ರೆ ಮುಂದಿನ ವರ್ಷ ನಿಮ್ಮನ್ನು ಮೃತ್ಯುಂಜಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುವುದು. ನೋಡುವ, ಆಲೋಚನೆ ಮಾಡುವ. ಮೃತ್ಯುವನ್ನು ಗೆದ್ದು ಬಂದವರಿಗೆ ಮಾತ್ರ ಪ್ರಶಸ್ತಿ ಕೊಡುವುದು. ಹಾಗಾದ್ರೆ ನನ್ನ ಮಾಂಸಖಂಡಗಳು ಅಲ್ಲಾಡ್ತಾ ಉಂಟು ಎನ್ನುವುದರ ಅರ್ಥ ಏನು? ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸ್ತಾ ಇದ್ದಾವೆ ಕಣ್ಣ. ಇನ್ನು ಸ್ವಕ್ಷೇತ್ರದಲ್ಲಿ ಸ್ಥಿರವಾಗಿ ಉಳಿದುಕೊಂಡಿದೆ ಎಂಬ ವಿಶ್ವಾಸ. ಹೌದು ಮಗು. ಒಬ್ಬ ವ್ಯಕ್ತಿ ಉನ್ನತವಾದ ಪಥವನ್ನು ಸೇರ್ಬೇಕು ಅಂತ ಆದ್ರೆ ಹಿಂದೆ ಒಬ್ಬ ಗುರು ಬೇಕು, ಮುಂದೆ ಒಂದು ಗುರಿ ಬೇಕು. ಗುರಿ ಬೇಕೇ ಬೇಕು. ನಿನಗೆ ಹೆಚ್ಚು ದೊಡ್ಡದು ಬೇಡ, ಸಣ್ಣದು. ಕೆಲವರಿಗೆ 5 ಕಾಲು, ಕೆಲವರಿಗೆ 6 ಕಾಲು. ನನ್ನ ವಿಷಯ ತೆಗೆದ್ರೆ ಜಾಗ್ರತೆ ಪಾಪಿ. ನಾನು ಬೇರೆಯವರನ್ನೇ ಹೆಚ್ಚು ಮಾತಾಡುದು. ನನ್ನ ವಿಷಯದ ಬದಿಗೆ ಯಾಕೆ ನಿನಗೆ ಈ ಮಾತನ್ನು ಹೇಳಿದೆ? ನಿನ್ನ ಗುರು ವಿಶ್ವಾಮಿತ್ರ. ಹೌದು. ಅವನ ಗುರು ಯಾರು ಗೊತ್ತಿಲ್ಲ. ಕೇಳಬೇಕು. ಗೊತ್ತಿಲ್ಲ ಎನ್ನುವುದು ಉತ್ತರ ಅಲ್ಲ. ನಾನು ಕೇಳಿಲ್ಲ. ಯಾಕೆ ಕೇಳಿಲ್ಲ? ಕೇಳಬೇಕಿದ ಅಗತ್ಯ ಇಲ್ಲ. ದೊಡ್ಡವರ ನೈತಿಕತೆಯನ್ನು ನಾವು ಪ್ರಶ್ನಿಸದೆ ಉಳಿಯುವುದೇ ನಾವು ಮಾಡುವ ಅಪರಾಧ. ನಮ್ಮ ನೈತಿಕತೆ ಸರಿಯಿಲ್ಲ ಮೇಲೆ ಇನ್ನೊಬ್ಬರ ನೈತಿಕತೆಗೆ ಕೈ ಹಾಕುವುದು ಅಗತ್ಯ ಇರೋದು. ನಮ್ಮದು ಅಂತ ನನ್ನನ್ನು ಸೇರಿಸಬೇಡ, ನಿನ್ನದನ್ನು ಮಾತ್ರ ಹೇಳಿ. ನನ್ನ ನೈತಿಕತೆ ಸರಿ ಉಂಟು, ನಾನು ಪ್ರಶ್ನೆ ಮಾಡ್ತೇನೆ. ನಾನು ನನ್ನ ಬಗ್ಗೆ ಮಾತಾಡಿ ನನಗೆ ಕೂತ್ಕೊಳ್ಳಿಕ್ಕೆ ಮನೆ ಮಾಡಿ ಕೊಟ್ಟಿದ್ದಾರೆ, ಉಣ್ಣುವುದಕ್ಕೆ ವ್ಯವಸ್ಥೆ ಉಂಟು, ಕಲೀಲಿಕ್ಕೆ ವಿದ್ಯಾಶ್ರಯ ಉಂಟು. ಇದರಲ್ಲಿರುವಾಗ ನಮಗೆ ಬೇರೆ ಅಧಿಕ ಪ್ರಸಂಗ ಯಾಕೆ? ನಿನ್ನದು ಅಂತಲ್ಲ, ಸನಾತನ ಪ್ರಪಂಚದಲ್ಲಿ ಹುಟ್ಟಿದ ಮುಕ್ಕಾಲು ಭಾಗ ಜನರ ಇದೇ ಹಳೆ ಬರಹ. ನಮ್ಮ ಮನೆ ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಲೋಕದ ಅಸ್ತಿತ್ವವನ್ನು ಪ್ರಶ್ನೆ ನಾವೇ ಮಾಡಬೇಕಾದ್ದು, ಮತ್ತೆ ಯಾರು ಮಾಡುದು? ನಾನು ಬೆಳೆದುಕೊಂಡವರಾದ್ಮೇಲೆ ಪ್ರಶ್ನಿಸಿ. ನೀನು ಇನ್ನು ಬೆಳೆಯುವುದೆಲ್ಲಿಗೆ? ಒಳಗೆ ಬೆಳೆದು ಕೊಟ್ಟಾಗಿದೆ, ಅದು ಇನ್ನು ಬೆಳೆಯುವುದಿಲ್ಲ. ಬೇರೆ ಸರಿ ಉಂಟಲ್ಲ? ಮೇಲೆ ಸರಿ ಉಂಟು. ಯಾಕೆ ಈ ಮಾತನ್ನು ಹೇಳಿದೆ? ಗುರುವಾದರೂ ಆತ ಮಾಡಿದ್ದು ತಪ್ಪು ಅಂತಾದ್ರೆ ಪ್ರಶ್ನೆ ಮಾಡುವಂತಹ ನೈತಿಕತೆ ನಮ್ಮಲ್ಲಿ ಬೇಕು. ಹೌದಾ? ಈಗ ನಿನ್ನ ಗುರು ಅವ ಯಾರು? ಅವ ಯಾವ ಜಾತಿ? ಅವರು ಕ್ಷತ್ರಿಯ. ಯಾರು ಹೇಳಿದ್ದು? ಮನೆ ಹೋದವಳು ವಸಿಷ್ಠನ ಜೊತೆಯಲ್ಲಿ ವಾಗ್ವಾದವನ್ನು ಮಾಡಿ ದಿಗ್ಬಲಂ ಕ್ಷಾತ್ರೇಯ ಬಲಂ ಬ್ರಹ್ಮತೇಜೋ ಬಲಂ 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 ಸುಣ್ಣಂ ಬಲಂ ಎನ್ನುವ ಹಾಗೆ ಬಗೆದು ಕ್ಷಾತ್ರವನ್ನು ಬಿಟ್ಟ. ಹಾಗಂತ ಬ್ರಾಹ್ಮಣ್ಯ ಸಿಕ್ಕಿದ? ಸಿಗದೆ. ಬ್ರಾಹ್ಮಣ್ಯ ಸಿಗಲಿಲ್ಲ. ಅವ ಬ್ರಾಹ್ಮಣ್ಯವನ್ನು ಪಡೀಲೇ ಇಲ್ಲ. ಅವ ಬ್ರಾಹ್ಮಣ ಅಂತ ಆಗುವುದೂ ಇಲ್ಲ. ಹೌದಾ?
ನಿನಗೊಂದು ಮಾತು ಹೇಳ್ತೇನೆ. ಏನು? ಷಟ್ಕರ್ಮಗಳನ್ನು ಆಚರಿಸಬೇಕಾದಂತಹ ಯೋಗ್ಯತೆ ಹ. ಇರುವುದು ಬ್ರಾಹ್ಮಣನಾದವನಿಗೆ. ಷಟ್ಕರ್ಮಗಳಂದ್ರೆ ಯಾವುದೆಲ್ಲ? ಅದು ಈ ಪ್ರಸಂಗಕ್ಕೆ ಅಗತ್ಯ ಉಂಟ? ಬೇಡದ್ದೆಲ್ಲ ಎಷ್ಟು ತಲೆಗೆ ಹೋಗ್ತದೆ ನಿನಗೆ, ಬೇಕಾದ್ದು ಒಂದೂ ಹೋಗುದಿಲ್ಲ. ಕೆಲಸ ನೆನಪಾಗುದಿಲ್ಲ, ಹಾಗೆ ನೆನಪಾಗಿಲ್ಲ ಅಂತ ಏನು? ನನಗೆ ನೆನಪಾಗುವುದಿಲ್ಲ ಎನ್ನುವುದು ಪ್ರಶ್ನೆ ಇಲ್ಲ. ಹ. ನನ್ನ ತಲೆಯಲ್ಲೇ ಇರ್ತದೆ, ಬಾಯಲ್ಲಿ ಬರ್ಲಿಕ್ಕೆ ಮಾತ್ರ ಹೊತ್ತು. ಕೆಲವರಲ್ಲಿ ಹಾಗೆ ಪ್ರಪಂಚದಲ್ಲಿ ತುಂಬಾ ಮಂದಿ ಇರ್ತಾರೆ. ಹೇಗೆ? ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು, ಹ. ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ. ಹ. ಈ ಗೊತ್ತಿದ್ದನ್ನು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲದನ್ನು ಗೊತ್ತುಂಟು ಅಂದ್ರೆ ಗೊತ್ತಿದ್ದದ್ದು ಗೊತ್ತಾಗುದಿಲ್ಲ, ಗೊತ್ತಾಯಿಲ್ಲ ಅಂತ ಹೇಳಿ ತುಂಬಾ ಬಂದಿದ್ದಾರೆ. ಅಯ್ಯೋ, ಹೇಳುವುದಕ್ಕೆ ತೊಂದರೆ ಇರುವ ತೊಂದರೆ ಆದರೆ ಹೇಳುವುದಕ್ಕೆ ತೊಂದರೆ, ಹೇಳುವುದಕ್ಕೆ ತೊಂದರೆ ಇರದ ತೊಂದರೆ ಆದರೆ ಹೇಳುವುದಕ್ಕೆ ಏನು ತೊಂದರೆ? ಚಂದಕ ಪೇನೆ ಕೌಚ ಹಾಕ್ಬೇಕು. ನಿನ್ನ ತಲೆಗೆ ಅದನ್ನೇ ಕೌಚ ಹಾಕುವ. ಅದಲ್ಲ, ಯಜನ ಯಾಜನ, ಅಧ್ಯಯನ ಅಧ್ಯಾಪನ, ದಾನ ಪ್ರತಿಗ್ರಹಣ, ಇದು ಬ್ರಾಹ್ಮಣನಾದವನಿಗೆ ಮಾತ್ರ. ಸರಿ. ಹಾಗಾದ್ರೆ ಇದರಲ್ಲಿ ಯಾಗ ಮಾಡಿಸುವಂತಹ ಬ್ರಾಹ್ಮಣ ಯಾರು? ಯಾಗ ಮಾಡೋದು ಅವ್ರಿಗೆ ವಿಶ್ವಾಮಿತ್ರನೇ. ಈ ಹೇಗೆ ಬ್ರಾಹ್ಮಣ ಅಂತ ಹೇಳುದು? ಅವ್ರಿಗೆ ಗೊತ್ತಾಗ್ತದೆ ಬ್ರಾಹ್ಮಣ ಅಂತ ಹೇಳಿ. ಬ್ರಾಹ್ಮಣ ಆಗುವುದು ಹೇಗ? ನಿನಗೊಂದು ಮಾತು ಹೇಳ. ಜಟಿಲವಾದ ಪ್ರಶ್ನೆ ಮಾಡಿ. ಕ್ಷಾತ್ರೇಯೋ ಯಾಜಕೋ ಯಚ್ಚ ಚಂಡಾಲಸ್ಯ ವಿಶೇಷ. ಆಹಾ. ಕ್ಷಾತ್ರೇಯ ಯಾಜಕನಾಗಿರುವಂತಹ ಯಜ್ಞದಲ್ಲಿ ಚಂಡಾಲ ಯಜಮಾನನಾಗಿರುವುದೇ ವಿಶೇಷ. ಆಹಾ. ಇನ್ನು ಹಾ. ಕ್ಷಾತ್ರೇಯ ತ್ರಿಕರ್ಮಗಳನ್ನು ಆಚರಿಸುವಂತಹ ಯೋಗ್ಯತೆ ಹ. ಕ್ಷಾತ್ರೇಯನಿಗುಂಟು. ಹ. ಇದರಲ್ಲಿ ಕ್ಷಾತ್ರೇಯ ಯಾರು? ಕ್ಷತ್ರಿಯ ಅವರೇ, ಅಯೋಧ್ಯ ಅರಸ. ಯಾರು? ಅಯೋಧ್ಯ ಸತ್ಯವ್ರತ. ವಾಸಿಷ್ಠರ ಶಾಪದಿಂದ ಅವ ಚಂಡಾಲ ಪಂಚಮಾಗ್ಲಿಲ್ವಾ? ಆದ್ರೆ ಹುಟ್ಟುವಾಗ ಕ್ಷತ್ರಿಯ ರಾಜ ಹುಟ್ಟಿದ. ಹುಟ್ಟುವಾಗ ಯಾವುದು ಅಂತಲ್ಲ, ಪ್ರಸ್ತುತ ಯಾವುದು ಅಂತ ಇರೋದು. ಭಯಂಕರವಾಗಿದೆ. ಮತ್ತೆ ಭಯಂಕರ ಅಲ್ಲದೆ ಪ್ರಶ್ನೆ ಮಾಡಬೇಕಾದ ಅದು. ಹಾ. ಒಂದು ಮಾತು ಹೇಳಿದ, ನಾಯಿಯ ಮಾಂಸ ತಿಂದವರು, ಗೋಮಾಂಸವನ್ನು ಸಂಸ್ಕರಿಸದೇ ತಿಂದವರು ಶಿವ ಶಿವ. ಎಲ್ಲ ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ಹಾ. ಅದಕ್ಕೆ ಪ್ರಧಾನ ಹೋತೃವಾಗಿ ಮಹೋದಯ ಬರಬೇಕು. ಹೌದು. ನಿಮ್ಮದು ಎಂತದ್ದು ಅಲ್ಲಿ ಅವನ ಸಭೆಯಲ್ಲಿ ನನ್ನ ಪ್ರತಿಭಾ ಪ್ರದರ್ಶನ. ಹೌದು. ಯಾರು ಹೇಳಿದ್ದು? ಎಂತದ್ದು? ನಾವು ನಾವು ಗುರುಗಳು ಹೇಳಿದ್ವಿ. ಗುರುಗಳೇ ಹೇಳಿದ್ದೆಂತದ್ದು? ನಿಮ್ಮತ್ರ ತುಂಬಾ ಉಂಟನ್ನೆಲ್ಲ ಅಲ್ಲಿ ಖರ್ಚು ಮಾಡಿ ಅಂತ. ಕುಲವನ್ನು ಬೆಳಗಬೇಕಾದಂತಹ ಪುತ್ರರನ್ನೇ ತನ್ನ ಸ್ವಾರ್ಥಕ್ಕೆ ಬಲಿ ಕೊಟ್ಟ ಜಾತಿಹೀನ ಅವ ಎಂತ ಬಲವಾಗಿ ನೀನು ಬಲವಾಗಿ ನೀನು ಗುರುಬಲ ಒಳಗೆ ಮೈಯನು ಗುರುಮಾಡಿ ನಮ್ಮಲ್ಲಿ ಹೇಳಿದ್ದೀನಿ, ನೀನು ಚಳುವಳಿಗಿರುತ್ತಾರೆ ಸಾಧನೆಗಿರುತ್ತಾರೆ. ಬಲವಾಗಿ ನೀನು ಏನು ಬೇಕಾದ್ರೂ ಮಾತಾಡಿ. ಗುರುಗಳನ್ನು ನಿಂದಿಸಿದ್ರೆ ನನಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಏನಾಗ್ತದೆ? ಅವರ ಜಾತಿ ಯಾವುದಂತ ನೀವು ಕೇಳ್ತಾ ಇದ್ದೀರಾ? ಜಾತಿ ವಿಹೀನ. ಜಾತಿಯ ಬಗ್ಗೆ ನೀವು ಮಾತಾಡಬೇಡಿ. ಯಾಕೆ? ಕುಲ ಕುಲವೆಂದು ಹೊಡೆದಾಡದಿರಿ. ಕುಲ ಬೇಕೆ ಮನುಷ್ಯನಿಗೆ? ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಓಹೋ. ಹೆಸರನ್ನು ಪುಟ್ಟಲು ಅದು ತಂದು ವಿಸರ್ಜನಾಗೋನಿಗೆ ಅರ್ಪಿಸಲಿಲ್ಲವೇ? ಹಾ. ನಿಮ್ಮ ಕುಲದ ನೆಲೆ ಏನಾದ್ರೂ ಬಲ್ಲಿರಾ? ನನ್ನ ಕುಲ ಯಾವುದು ಅಂತ ಪ್ರಪಂಚ ಒಪ್ಪಿಕೊಂಡಿದೆ. ಈಗ ಇಲ್ಲಿ ಕುಲ ಪ್ರಶ್ನಾತೀತವಾಗಿರುವುದು ವಿಶ್ವಾಮಿತ್ರನದ್ದು. ವಿಶ್ವಾಮಿತ್ರರ ಬಗ್ಗೆ ಮಾತಾಡಬೇಡಿ. ಮಾತಾಡಬೇಡಿ ಅಂತ ಹೇಳಿದ್ದಕ್ಕೆ ನೀನೇದ? ಮಹಾಬಲಿಷ್ಠರಂತ ತಪಸ್ವಿಯಾದ ವಿಶ್ವಾಮಿತ್ರರು ಮನಸ್ಸು ಮಾಡಿರುವ ಒಬ್ಬ ವ್ಯಕ್ತಿಯನ್ನು ಎಷ್ಟು ಎತ್ತರಗೇರಿಸಬಲ್ಲ. ಹಾ. ಅದೇ ಅವರಿಗೆ ಮನಸ್ಸಿಗೆ ನೋವಾದ್ರೆ ಎತ್ತರಗೇರಿದ ವ್ಯಕ್ತಿಯನ್ನು ಕ್ಷಣಮಾತ್ರದಲ್ಲಿ ಪ್ರಪಾತಗೊಳಿಸುವ ಸಾಮರ್ಥ್ಯ ನಮ್ಮ ಗುರುಗಳೇ ಉಂಟು. ಗೊತ್ತುಂಟ ನನಗೆ. ನೀ ಹೇಳುವುದೇನು? ನಿನ್ನ ಗುರುವಿಗೆ ಸಕಲರನ್ನು ಉದ್ಧಾರ ಮಾಡುವ ಸಾಮರ್ಥ್ಯ ಉಂಟುಂಟಲ್ವಾ? ಇಷ್ಟು ವರ್ಷದಲ್ಲಿ ನಿನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವ ಇನ್ನು ಉದ್ಧಾರ ಮಾಡಬೇಕು. ನಿನಗೇನಾದ್ರೂ ಆದ್ರೂ ಗೊತ್ತಾಗುದಿಲ್ಲ. ಹುಡಿ ಅಪ್ಪ ಬಂದು ಕಚ್ಚಿದ್ರೆ ನನ್ನ ವೈದ್ಯ ವಿಚಾರಣೆ ಬೇಕಾಗ್ತದೆ. ಏನು? ಯಾವನಾದ್ರೂ ಸಹಿಸಿಕೊಂಡೇನು ಒಂದ್ಸಲ ಮದುವೆಗೆ ಸೋನಗಳ ನೆಂಟರು ಗುಂಟಗಾರ್ಧ ಬಲಗಾಯನ ಅಂತ ಹೇಳಿದ ಹಾಗೆ ಅವ ಒಂದು ದೊಡ್ಡದುಂಟ ಇವ ಹೇಳಲಿಕ್ಕೆ. ಅವ ಜಾತಿ ವಿಹೀನ, ಅವನಂತೆಂತದ್ದು ದೊಡ್ಡದು. ನನ್ನನ್ನು ಗಿಡ್ಡ ಅಂತ ನೀವು ತಿರಸ್ಕಾರದಿಂದ ಕಾಣಬೇಡಿ. ನೀನು ಗಿಡ್ಡವೇ, ಮತ್ತೆ ಗಿಡ್ಡದನ್ನು ಗಿಡ್ಡ ಅಂತ ಹೇಳುದು. ಗುರುಗಳ ಕೋಪಕ್ಕೆ ತುತ್ತಾದ್ರೆ ಮುಂದೆ ಆಗುವ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ. ನಿನ್ನ ಗುರುವಿನಿಂದ ಆಗುವಂತದ್ದು ಏನುಂಟು ಅಂತ ಪ್ರಪಂಚದಲ್ಲಿ ನಾನು ನೋಡ್ತೇನೆ. ನಾನು ಗಿಡ್ಡ ಇದ್ರೆ ಏನಾಯ್ತು? ಏನಾಯ್ತು? ಮಾತನಾಡಿ ಬಿಡಬೇಡಿ. ಯಾವುದು? ಏಜರು ಎತ್ತಾಗದೆ, ಬಿಳಿ ಬಣ್ಣಾಗದೆ, ಬಣ್ಣಲ್ಲ ಬಿಳಿ ಬಿಳಿ ಬಣ್ಣಾಗದೆ, ಏಜರು ಎತ್ತಾಗದೆ, ಹೆದ್ರೋದ ಬೀಜ ಪೆರ್ಮರನಾಗದೆ. ಇದು ದೊಡ್ಡ ಪೆರ್ಮರಿ ಹಬ್ಬ. ಇವನಲ್ಲಿ ಮಾತಾಡಿ ಏನು ಪ್ರಯೋಜನ? ವಿಶ್ವಾಮಿತ್ರನಿಗೆ ಹೇಳ್ತಾ ಇದ್ದೇನೆ, ಹಾ. ಅವನಿಗೆ ಯೋಗ್ಯತೆ ಉಂಟುಂತಾದ್ರೆ ತನ್ನ ಕುಲವನ್ನು ಘಂಟಾಘೋಷವಾಗಿ ಪ್ರಪಂಚದ ಮುಂದೆ ಹೇಳಲಿ. ಆಮೇಲೆ ಅವನ ಯಜ್ಞಕ್ಕೆ ಹೋತ್ರವಾಗಿ ನಾನೇ ಹೋಗ್ತೇನೆ.